ನಾವೇ ಸೃಷ್ಟಿ ಮಾಡ್ಕೊಂಡಿರೋದು ಎಲ್ಲಾನು ಕೂಡ ಈಗ ಎಲ್ಲರೂ ಕೂಡ ಯಾರು ಯಾವ್ದೋ ಸಂಘಟನೆಗಳು ಬರೋದು ಎಲ್ಲ ಬಣ್ಣ ಬಣ್ಣ ಬಯಲು ಮಾಡ್ತೀನಿ ಏನ್ ಹೇಳ್ಯಾರ ಬಣ್ಣ ಬಯಲು ಮಾಡ್ತೀನಿ ಕಾಂಗ್ರೆಸ್ ಬಗ್ಗೆ ಪುಸ್ತಕನೇ ಬರೆದು ಬಿಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಾಟ್ ಕಾಂಗ್ರೆಸ್ ದಲಿತ್ಸ್ ಅಂಡ್ ಡಿಪ್ರೆಷನ್ ಪುಸ್ತಕನೇ ಬರೆದು ಬಿಟ್ಟಿದ್ದಾರೆ ನಾವು ಇತಿಹಾಸ ತಿರ್ಚಕ್ಕಾಗಲ್ಲ ಪ್ರಯತ್ನ ಮಾಡಬೇಕು ನಾನು ಹೇಳಿದ್ದೀನಲ್ಲ ಇವರು ಸಾವರ್ಕರ್ ಬಗ್ಗೆ ನೀವು ಕೊಟ್ಟೆ ಹಿಂದೂ ಧರ್ಮದ ಬಗ್ಗೆ ಯಾವ ದಾಖಲೆಗಳು ಶುಕ್ರವಾರ ಮಧ್ಯೆ ಮಾತಾಡಿ ತಾಯಿ ನೋಡಿ ಶುಕ್ರವಾರ ಮಧ್ಯೆ ಮಾತಾಡಿ ಬಗ್ಗೆ ಮಾತಾಡಿ ಹುಟ್ಟಿದ್ದು ಬಸವಣ್ಣನವ್ರು ಹುಟ್ಟಿದ್ದು ಗುರು ಗೋವಿಂದ ಹುಟ್ಟಿದ್ದು ಬಸವಣ್ಣವ್ರು ಯಾವ ಜಾತಿ ರಾಜ್ಯದಲ್ಲಿ ಬಸವಣ್ಣನವ್ರು ಯಾವ ರಾಜ್ಯದಲ್ಲಿ ಲಿಂಗಾಯತ ಬಸವಣ್ಣನವ್ರು ಯಾವ ಜಾತಿ ಯಾರಿಗೂ ₹1 ಕೊಟ್ಟಿಲ್ಲ ಬಸವಣ್ಣನವರು ಯಾವ ಜಾತಿ ಹೋಗಿ ಸಾಬರಿ ಅದು ಬೇಡಕ್ಕಾದ್ರೆ ಈಗ ಚರ್ಚೆ ಬೇಡ ಚರ್ಚೆ ಮಾಡೋಣ ಆಯ್ತು ನಾನು ಮಾಡಿ ಈಗ ಇದು ಚರ್ಚೆ ಬೇಡ ಮುಗಿಸಿ ಮತ್ತೆ ತಪ್ಪಾಭಿಪ್ರಾಯ ಬೇಡ ನಾವು ಯತ್ನವಾಗಿ ಒಂದು ಕನ್ನಡ ಅನುವಾದ ಕುರಾನ್ ಅನ್ನು ಕಲಿಸುವ ಅವ್ರು ಕರೆಕ್ಟ್ ಓದಿ ನೆಕ್ಸ್ಟ್ ಸೆಷನ್ ಕರೆಕ್ಟ್ ಆಗಿ ಬರ್ತದೆ ಅದಕ್ಕೆ ಒಂದು ಸೆಷನ್ ಇಡಬೇಕು ಅಧ್ಯಕ್ಷ ಇಲ್ಲ ಅಧ್ಯಕ್ಷ ಇದ್ರ ಬಗ್ಗೆ ಚರ್ಚೆಗೆ ಸ್ಯಾಟರ್ಡೆ ಕೊಡಿ ಸ್ಯಾಟರ್ಡೆ ಸಂಡೇ ನಿಮ್ಮ ಕುರಾನದು ನಾವು ಓದಿವಿ ಅಲ್ಲಿ ಆಯ್ತು ಇಲ್ಲಿ ಚರ್ಚೆ ಮಾಡಲಾಗ್ತದ ಅದು ಮತ್ತೆ ಇನ್ನೊಂದು ದಿವಸ ಫಿಕ್ಸ್ ಮಾಡಬೇಕಾಗಿತ್ತು ಈಗ ರಿಸರ್ಚ್ ಕಂಪ್ಲೀಟ್ ಮಾಡಿ ನಾನು ಕನ್ನಡ ಪುಸ್ತಕ ಅನುವಾದ ಮನುಸ್ಮೃತಿ ಒಂದು ಕನ್ನಡ ಅನುವಾದ ಕುರಾನ್ ಕಲಿಸುವ ಮನುಸ್ಮೃತಿ ಚರ್ಚೆ ಆಯ್ತು ಮನುಸ್ಮೃತಿ ಮನುಸ್ಮೃತಿ ನೆಕ್ಸ್ಟ್ ರೆಡಿ ಫಿನಿಶ್ ಸಾಕು ಕನ್ಕ್ಲೂಡ್ ಮಾಡ್ಬಿಟ್ಟು ಅಲ್ಲ ಟೈಮ್ ಆಯ್ತಪ್ಪ ಇಲ್ಲ ಅಧ್ಯಕ್ಷ ದಯವಿಟ್ಟು ಅಲ್ಲ ಆಯ್ತು 20 ಇಲ್ಲ ಅಧ್ಯಕ್ಷ ಮತ್ತೆ ಸುರೇಶ್ ಕುರಾನ್ ಹೇಳತ್ತೆ ಹರಾಮ್ ಏನು ಅಂತ ಹೇಳುತ್ತೆ ಅದನ್ನೊಂದು ಸ್ವಲ್ಪ ಹೇಳಿ ಅವರು ಹರಾಮ್ ಅಂದ್ರೆ ಏನು ಅಂತ ಕಬೀರ್ ಅವ್ರದ್ದು ಬಿಡ್ರಿ ಅಂಬೇಡ್ಕರ್ ಅವ್ರದ್ದು ಹೇಳ್ರಿ ನೀವು ಬಿಟ್ಟು ಕಬೀರ್ ಅವ್ರಿಗೆ ಹೊಂಟ್ರಿ ಮಹಾತ್ಮ ಕಬೀರ್ ಅವರು ಅಂಬೇಡ್ಕರ್ ಅವರು ಮತ್ತು ಗಾಂಧೀಜಿಯವರು ಹಿಂದೂ ಮುಸಲ್ಮಾನರು ಜೊತೆಯಾಗಿ ಸಹೋದರಂತೆ ಹೋಗ್ಬೇಕು ಅಂತ ಹೇಳಿರೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇಳಿ ದಿ ಬೇಸಿಕ್ ಆಯ್ತು ಚೆನ್ನಾಗಿ ಚರ್ಚೆ ಮಾಡುತ್ತೆ ಅಧ್ಯಕ್ಷ ಇರಲಿ ಅದು ಸ್ವಲ್ಪ ಮತ್ತೆ ಇತಿಹಾಸ ಮತ್ತೆ ಕಲಿಯುವ ಅದ್ರಲ್ಲಿ ಬಾರಿ ಮಾತಾಡ್ಲಿಕ್ಕಿದೆ ಅದು ಇಲ್ಲಿ ಇತಿಹಾಸ ಮಾತಾಡೋದಲ್ಲ ಅದು ಅಲ್ಲಿ ಇಲ್ಲಿ ತುಂಬಾ ಇತಿಹಾಸ ಮಾತಾಡ್ಬೇಕಾದ್ರೆ ಇತಿಹಾಸ ತುಂಬಾ ಹೇಳ್ಬೇಕಾದ್ರೆ ಯಾಕೆ ಏನಾಯ್ತು ಅಂತ ಹೇಳಿಕೊಂಡು ಮುಗಿಸಿ ಬೇಗ ನಿಮಿತಾರಿ ಆಯ್ತು ಆಯ್ತು ಸಚಿವ ಯಾಕೆ ಕ್ವಶನ್ ನೀವು ಮಾತಾಡಿ ಅವ್ರು ಕೂತ್ಕೊಳ್ತಾರೆ ನೀವು ಮಾತಾಡಿ ಮುಸ್ಲಿಮರಿಗೆ ಮಾತ್ರ ಆಯ್ತು ಕೂತ್ಕೊಳ್ಳಿ ನಾಳೆ ಮಾತಾಡಿ ನಾಳೆ ಬೆಳಿಗ್ಗೆ ಮಾತಾಡಿ ಅಂತ ಹೇಳಿದಾನಲ್ಲ ಆಯ್ತು ನಾಳೆ ಬೆಳಿಗ್ಗೆ ಮುಸ್ಲಿಮರ ರಕ್ಷಣೆ ಬಗ್ಗೆ ಸರ್ಕಾರ ಯಾರನ್ನು ಉಲ್ಲೇಖ ಮಾಡಿಲ್ಲ ಹೋಲಿಕೆ ಮಾಡಿ ಆಯ್ತು ನಾಳೆ ಮಾತಾಡುವಾಗ ಜವಾಹರ್ಲಾಲ್ ನೆಹರು ಸಂಪೂರ್ಣ ನಾಳೆ ಮಾತಾಡಿ ಬಜೆಟ್ ಮಾತಾಡಿ ಮುಸ್ಲಿಮರಿಗೆ ನಾಳೆ ಬೆಳಿಗ್ಗೆ ತಾವು ಬಜೆಟ್ ರಿಸಲ್ಟ್ ಕಂಟಿನ್ಯೂ ಅಲ್ಲ
ಅವರು ಹಿರಿಯರು ಬೇಡ, ಯಾಕೆ ಈಗ discussion take place? ಮಣಿಯುವುದಿಲ್ಲ. ಅವ್ರ ಟೈಮ್ ಬಂದಾಗ ಮಾತನಾಡಿ, ಅವ್ರಿಗೆ ಬೇಕಾದಷ್ಟು ಅವಕಾಶಗಳಿದಾವೆ. ಮುಸ್ಲಿಮರಿಗೆ ಮಾತ್ರ ರಕ್ಷಣೆ ನಮ್ಮ ಮಾತನ್ನು ಅಗತ್ಯವಿದೆ. ಅಡ್ಡಪಡಿಸಿದ್ರೆ ಅಧ್ಯಕ್ಷರೇ, ಆಯ್ತು, ಮುಗೀತಲ್ಲ. ಪಂಗಡಗಳು ಭಾರತೀಯ ನಮ್ಮ ಮಾತನ್ನು ಕ್ರಿಶ್ಚಿಯನ್ನರಿಗೆ ಅಡ್ಡಪಡಿಸಿದ್ರೆ ರಕ್ಷಣೆ ನಾನು ಏನ್ ಮಾಡೋದು ಅಗತ್ಯವಿದೆ. ಅಧ್ಯಕ್ಷರೇ? ಈ ಸಮುದಾಯಗಳ ಬಗ್ಗೆ ಅವರು ಯಾವ ಕಾಳಜಿಯನ್ನು ತೋರಿಸಿದ್ದಾರೆ ಎಂದು ಕಾನೂನು ಸಚಿವ ಬಾಬಾ ಸಾಹೇಬ್ ಓಕೆ. ಅಂಬೇಡ್ಕರ್ ಅವರು ಸರ್, ಅಂಬೇಡ್ಕರ್ ಅಕ್ಟೋಬರ್ 1951 ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು ಅವರ ಮಧ್ಯಂತರ ಸಚಿವ ಇಲ್ಲ, ಇದು ಕಾಲೇಜ್ ಲೆಕ್ಚರ್ ನೀವು ಮಾತಾಡಿ. ಸಂಸತ್ನಲ್ಲಿ ಪಾರ್ಲಿಮೆಂಟ್ ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನು ಮಾತಾಡಿ, ನಾನು ಶುಕ್ರವಾರ ಮಾತಾಡುವಾಗ ಸುಮ್ಮನೆ ಹೇಳ್ತಾರೆ ಅವರು. ಈಗ ಯಾಕೆ ಇದು ಶುಕ್ರವಾರ ಮಾತಾಡ್ಬೋದಲ್ಲ? ಭಾವನೆ, ಸಹೋದರತ್ವ ಭಾವನೆ, ಕನ್ಕ್ಲೂಡ್ ಮಾಡಿ. ಇವರು ಸರ್, 50% ಮಾಧವ ಸರ್, ಬೇಡ ಸರ್. ಆಗುವವರೆಗೆ ಕೂತ್ಕೊಳ್ಳಿ ನಮ್ದೊಳಗೆ ಚಂದ ಇರ್ತಾರೆ. 50% ಆದ್ಮ್ಯಾಗ ಆ ಕುರ್ಚಿ ಸರ್. ಅಧ್ಯಕ್ಷರೇ, ನಮ್ ರಕ್ಷಣೆಗೆ ಬರ್ಬೇಕು ತಾವು. ಯಾರು ಹಿಂದೂಗಳು ಕುಂಡ್ರುದಿಲ್ಲ. ನಮ್ ರಕ್ಷಣೆಗೆ ಬರ್ಬೇಕು ಅಧ್ಯಕ್ಷರೇ. ಅಲ್ಲಿ ಆಫೀಸರ್ ಲಾಂಛನಗಳು ಮೈಬೂಬ್ ಸಾಹೇಬ್ನೇ ಇರ್ತಾನ. ನಮ್ ರಕ್ಷಣೆಗೆ ಬರ್ಬೇಕು ಅಧ್ಯಕ್ಷರೇ. ಭಾವನಿದ್ರ ಜಮ್ಮು ಕಾಶ್ಮೀರದಾಗ ಯಾಕೆ ರಿಸರ್ವೇಶನ್ ಕೊಡ್ಲಿಲ್ಲ SC ST ಗೆ? ಆರ್ಟಿಕಲ್ 370 ಯಾಕೆ ಪರಿಸ್ಥಿತಿ ಜಮ್ಮು ಕಾಶ್ಮೀರದಾಗ ಯಾಕೆ ಇದನ್ನ ಮಾತು ಯಾರಿಗೆ ಅರ್ಥ ಆಗ್ತದೆ? ಮಿನಿಸ್ಟರ್ ಅವರೇ, ಯಾರಿಗೆ ಅರ್ಥ ಆಗ್ತದೆ ಇದನ್ನೆಲ್ಲ? 370 ವಿರೋಧ ಮಾಡಿದಾಗ ಆಯ್ತು, ಆರ್ಟಿಕಲ್ 370 ಯಾರು ಸಜೆಸ್ಟ್ ಆಯ್ತು, ನೇರು ಮಂತ್ರಿ ಕೂತ್ಕೊಳ್ಳಿ. ಮತ್ತೆ ಕ್ಲಾರಿಫಿಕೇಶನ್ ಕೇಳಿದ್ರು. ಏನ್ ನೀವು ಕ್ಲಾರಿಫಿಕೇಶನ್ ಕೊಡಿ. ಫಸ್ಟ್ ಸಜೆಸ್ಟ್ ಆಗಿದ್ದು ಅದೆಲ್ಲ 19th ಸೆಷನ್ ಆಫ್ ಹಿಂದೂ ಅದೆಲ್ಲ ಗೊತ್ತಿದೆ ನಮ್ಗೆ. ಸಾವರ್ಕರ್ ಅವರು ಅದನ್ನು ಇಂಪ್ಲಿಮೆಂಟೇಷನ್ ಕೂಡ ಚಿನ್ನ ಕೇಳಿ. ಇದು ಚಾಲೆಂಜ್ ಚಾಲೆಂಜ್ ಹಿಂದೂ ಮೊದಲನೇ ಬಾಬಾ ಸಾಹೇಬ್ ಅಂಬೇಡ್ಕರ್